18 ವರ್ಷಗಳ ಕನಸು ನನಸಾಗಿರುವಂತ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆನೂ ಕೂಡ ಸಂಭ್ರಮ ಮನೆ ಮಾಡಿದೆ. ಇದೇ ಸಂದರ್ಭದಲ್ಲಿ ಆರ್ಸಿಬಿ ತಂಡದ ಆಗಮನಕ್ಕೋಸ್ಕರ ಕೋಟ್ಯಾನುಕೋಟಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಆರ್ಸಿಬಿ ತಂಡದ ವಿಜಯ ಯಾತ್ರೆಗೆ ಕ್ಷಣಗಣನೆ ಆರಂಭವಾಗಿದೆ. ಮಧ್ಯಾಹ್ನ 1:30ಕ್ಕೆ ಬೆಂಗಳೂರಿಗೆ ಆರ್ಸಿಬಿ ತಂಡ ಬಂದಿಳಿಯಲಿರುವಂಥದ್ದು. ಬೆಂಗಳೂರಿಗೆ ಆರ್ಸಿಬಿ ತಂಡ ಬರುತ್ತೆ. 1:30ಕ್ಕೆ HL ವಿಮಾನ ನಿಲ್ದಾಣಕ್ಕೆ ಬರಲಿರುವಂಥದ್ದು. ವಿಶೇಷ ವಿಮಾನದಲ್ಲಿ ಆಗಮಿಸ್ತಾ ಇದ್ದಾರೆ ಆರ್ಸಿಬಿ ಟೀಮ್ನವರು. HL ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದೆ ತಂಡ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಲ್ಲ, HL ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿರುವಂಥದ್ದು. ಸ್ಪೆಷಲ್ ಭದ್ರತೆಯಲ್ಲಿ ಬರಲಿದ್ದಾರೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಕೆಲ ಕಾಲ ವಿಶ್ರಾಂತಿಯನ್ನು ಕೂಡ ಪಡೆದುಕೊಳ್ಳಲಿದ್ದಾರೆ. 1:00ಗೆ ಬಂದ ಸಂದರ್ಭದಲ್ಲಿ ಸೀದಾ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಹೋಗ್ತಾರೆ. ಕೆಲ ಕಾಲ ವಿಶ್ರಾಂತಿಯನ್ನ ಪಡ್ಕೊಳ್ತಾರೆ. 4 ಗಂಟೆ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಲಾಗುತ್ತೆ. ವಿಧಾನಸೌಧದಲ್ಲಿ ಆರ್ಸಿಬಿ ತಂಡಕ್ಕೆ ಸನ್ಮಾನವನ್ನ ಕೂಡ ಇಟ್ಕೊಳ್ಳಲಾಗಿದೆ. ಆರ್ಸಿಬಿ ತಂಡಕ್ಕೆ ಸನ್ಮಾನವನ್ನ ಮಾಡಲಿದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರು. ಇವರೆಲ್ಲರೂ ಕೂಡ ಆರ್ಸಿಬಿ ಟೀಮ್ ಮೆಂಬರ್ಸ್ಗೆ ಸನ್ಮಾನವನ್ನ ಇಟ್ಕೊಂಡಿದ್ದಾರೆ. ಬಿಕಾಸ್ ಇದು ಇಡೀ ಕನ್ನಡಿಗರ ಕನಸಾಗಿತ್ತಲ್ಲ, ನನಸಾಗಿದೆಯಲ್ಲ ಇವತ್ತು, ಅಂದ್ರೆ ನಿನ್ನೆ. ಸೊ ಹೀಗಾಗಿ ಅವ್ರಿಗೂ ಕೂಡ ಗೊತ್ತಿದೆ ಆರ್ಸಿಬಿ ಫ್ಯಾನ್ಸ್ ಯಾವ ರೀತಿಯಾಗಿದ್ದಾರೆ, ಏನು ಎತ್ತ ಅಂತ. ಸೊ ಹೀಗಾಗಿ ಅವ್ರನ್ನ ಸನ್ಮಾನಿಸಲಾಗ್ತದೆ. ಇನ್ನ ವಿಕ್ಟರಿ ಪರೇಡ್ ಅನ್ನ ರದ್ದು ಮಾಡಿದೆ ಸರ್ಕಾರ. ವಿಕ್ಟರಿ ಪರೇಡ್ ರದ್ದಾಗಿರುವಂಥದ್ದು ಭದ್ರತಾ ಕಾರಣವನ್ನ ಕೊಟ್ಟು ವಿಕ್ಟರಿ ಪರೇಡ್ ಅನ್ನ ರದ್ದು ಮಾಡಲಾಗಿದೆ. ಬಸ್ನಲ್ಲಿ ಬಂದು ತೆರಳಲಿದ್ದಾರೆ ಆರ್ಸಿಬಿ ಆಟಗಾರರು. ವಿಶೇಷವಾಗಿ ತಯಾರು ಮಾಡಲಾಗಿತ್ತು ಬಸ್ ಅನ್ನ. ವಿಕ್ಟರಿ ಪರೇಡ್ ಅಂದ್ರೆ ನಾವು T20 ವರ್ಲ್ಡ್ ಕಪ್ ಗೆದ್ದ ಬಳಿಕ, ಚಾಂಪಿಯನ್ಸ್ ಟ್ರೋಫಿ ಎಲ್ಲ ಗೆದ್ದ ಬಳಿಕ ಯಾವ ರೀತಿಯಾಗಿ ಓಪನ್ ಬಸ್ ಅಲ್ಲಿ ಸಂಭ್ರಮ ಪಟ್ಟಿದ್ವಲ್ಲ, ಆ ರೀತಿಯಾಗಿ ಸಂಭ್ರಮಿಸೋಕೆ ಎಲ್ಲ ರೀತಿಯಾದಂಥ ತಯಾರಿ ಮಾಡಿಕೊಳ್ಳಲಾಗಿತ್ತು. ಆದರೆ ಭದ್ರತೆಯ ನೆಪವೊಡ್ಡಿ ಕ್ಯಾನ್ಸಲ್ ಮಾಡಲಾಗಿದೆ. ಭದ್ರತೆಯನ್ನ ಕಾರಣ ಕೊಟ್ಟು ಇಲ್ಲಿ ವಿಕ್ಟರಿ ಪರೇಡ್ ಅನ್ನ ರದ್ದು ಮಾಡಲಾಗಿರುವಂಥದ್ದು. ಚಿನ್ನಸ್ವಾಮಿಯಲ್ಲಿ ಸಂಭ್ರಮಾಚರಣೆ ಇರುತ್ತೆ. ಆದರೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಏನು ಒಂದು ವಿಜಯ ಯಾತ್ರೆಯನ್ನ ಮಾಡಬೇಕು ಅನ್ಕೊಂಡಿದ್ರು, ವಿಕ್ಟರಿ ಪರೇಡ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರು, ಅದನ್ನ ಕ್ಯಾನ್ಸಲ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ತುಂಬಾ ಕುತೂಹಲದಲ್ಲಿದ್ರು ಫ್ಯಾನ್ಸ್. ತುಂಬಾ ಹತ್ತಿರದಿಂದ ನೋಡ್ಬೋದು ನಮ್ಮ ಪ್ಲೇಯರ್ಸ್ನ, ಚೇಸಿಂಗ್ ಗಾರ್ಡ್ನ, ರನ್ ಮೆಷಿನ್ನ, ವಿರಾಟ್ ಕೊಹ್ಲಿ ಅವ್ರನ್ನ ನೋಡ್ಬೋದು, ಎಲ್ಲ ಪ್ಲೇಯರ್ಸ್ನು ನೋಡ್ಬೋದು. ಎಲ್ರಿಗೂ ಕೂಡ ತುಂಬಾ ಹತ್ತಿರದಿಂದಲೇ ವಿಶ್ ಮಾಡಬಹುದು ಅನ್ನುವಂತ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಇಲ್ಲಿ ಒಂದು T20 ವರ್ಲ್ಡ್ ಕಪ್ ಗೆದ್ದಂತ ಸಂದರ್ಭದಲ್ಲೇ ಯಾವ ರೀತಿಯ ಭದ್ರತೆಯನ್ನ ಕೊಡಲಾಗಿತ್ತು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಮುಂಬೈನಲ್ಲಿ ದೊಡ್ಡ ಮಟ್ಟದ ಭದ್ರತೆಯನ್ನ ಕೊಡಲಾಗಿತ್ತು. ಲಕ್ಷಾಂತರ ಫ್ಯಾನ್ಸ್ಗಳೆಲ್ಲ ಸೇರ್ಕೊಂಡಿದ್ರು. ಅಷ್ಟಿದ್ದಂತ ಸಂದರ್ಭದಲ್ಲೂ ಕೂಡ ಭದ್ರತೆಯನ್ನ ಕೊಡಲಾಗಿತ್ತು. ಆದರೆ ಈಗ ಭದ್ರತೆಯ ನೆಪ ಒಡ್ಡಿ ವಿಕ್ಟರಿ ಪರೇಡ್ ಅನ್ನ ಕ್ಯಾನ್ಸಲ್ ಮಾಡಲಾಗ್ತಾ ಇದೆ.